ಹಲೋ ನಮಸ್ಕಾರ. ಶ್ರಾವಣ ಮಾಸ ಚಾಲೆಂಜ್ ಕಾರ್ಯಕ್ರಮದ ಇವತ್ತು 7ನೇ ದಿನ. ಇವತ್ತು ನಾವು ಮಾಡ್ತಿರೋ ಡಿಶ್ ಯಾವುದಪ್ಪ ಅಂದರೆ ಅದು ಆಲೂ ಬ್ಯಾಂಗನ್. ಮಸ್ತಾಗಿರುವಂತಹ ರುಚಿಕರವಾದಂತಹ ಒಂದು ಡಿಶ್ ಇದು. ಇವತ್ತು ನಾನು ನಿಮಗೆ ಆ ಅಡುಗೆ ಹೇಗೆ ಮಾಡೋದನ್ನು ತೋರಿಸ್ತೀನಿ. ಬನ್ನಿ, ತಡ ಮಾಡದೆ ಆ ಅಡುಗೆ ಹೇಗೆ ಮಾಡೋದನ್ನು ಹೇಳ್ಕೊಡ್ತೀನಿ. ನೀವು ಜೊತೆಗೆ ಸ್ಟಾರ್ಟ್ ಮಾಡಿ ಅಡುಗೆ ಮಾಡೋದನ್ನು. ಬನ್ನಿ. ಮೊದಲಿಗೆ 2 ಈರುಳ್ಳಿ ತೊಗೊಂಡು ಸಿಪ್ಪೆ ಕ್ಲೀನ್ ಸುಲ್ಕೊಂಡು ಅದನ್ನು 1-4 ಪೀಸ್ ಮಾಡಿಕೊಂಡು ಈಗ ಚಾಪರಲ್ಲಿ ನಾವು ಈರುಳ್ಳಿಯನ್ನು ಕ್ಲೀನಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ನಂತರ ಟೊಮೆಟೊ ಕೂಡ ತೊಗೊಳ್ಳೋಣ. ಅದು 1-2 ಭಾಗ ಮಾಡಿಕೊಂಡು ಅದನ್ನು ಚಾಪರಲ್ಲಿ ಹಾಕಿ ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಮನೇಲಿ ಬೇಕಾದರೆ ನೀವು ಇದರಿಂದ ಯೂಸ್ ಮಾಡ್ಕೋಬೋದು. ಮತ್ತೇನು ಮಾಡಿದೆ, ನಂತರ ಬದನೆಕಾಯಿ ತೊಗೊಂಡು ಅದನ್ನು ಕೂಡ 1-2 ಪೀಸ್ ಮಾಡಿಕೊಂಡು ಚಿಕ್ಕದಾಗಿ ನಾನು ಅದು ಕಟ್ ಮಾಡ್ಕೊಂಡಿದ್ದೀನಿ. ನೋಡ್ಕೋಬೋದು, ಇಷ್ಟು ಚಿಕ್ಕದಿದ್ರೆ ಸಾಕು. ಈಗ ನಾನು ಮೆಣಸಿನ ಕೂಡ ತೊಗೊಂಡಿದ್ದೀನಿ. ಅದನ್ನು ಕೂಡ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡ್ಕೋಬೋದು, ನಾನು ಈಗ ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಏನು ಮಾಡ್ಬೇಕಂದ್ರೆ ನಾವು ಆಲೂಗಡ್ಡೆ ತೊಗೊಳ್ಳೋಣ. ಅದನ್ನು ಸಿಪ್ಪೆ ಸುಲ್ಕೊಂಡು ಕ್ಲೀನಾಗಿ ಆಲೂಗಡ್ಡೆ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಡಿ. ನೋಡಿ, ಇಷ್ಟು ಚಿಕ್ಕದ್ರೆ ಸಾಕು, ಜಾಸ್ತಿ ಚಿಕ್ಕದು ಬೇಡ, ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಬಿಡಿ. ಕಟ್ ಮಾಡ್ಕೊಂಡು ಕ್ಲೀನಾಗಿ ತೊಳ್ಕೊಂಬಿಡಿ. ತೊಳೆದು ಮಾತ್ರ ಮರೆಯೋಕೆ ಹೋಗಬೇಡಿ. ಅದ ನಂತರ ಕೊತ್ತಂಬರಿ ಕೂಡ ತೊಗೊಂಡಿದ್ದೀನಿ. ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಹಾಕೋ ಸಮಯ. ಫಸ್ಟಿಗೆ ನಾನು ಮಾಡೋಣ, ಗ್ಯಾಸ್ ಮಾಡ್ಕೊಳ್ಳೋಣ. ಮಾಡ್ಕೊಂಡು ಪ್ಯಾನ್ ತೊಗೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಈಗ ನೋಡಿ, ಎಣ್ಣೆ ಕಾದಾಗಿದೆ. ಈಗ ಇದರಲ್ಲಿ ನಾವು ಕಟ್ ಮಾಡಿದಂಥ ಮೆಣಸಿನ ಹಾಕೋಣ. ಮೆಣಸಿನ್ಕಾಯಿ ಆದಮೇಲೆ ಇದು ಮಾಡಿ ನಾವು ಈರುಳ್ಳಿ ಹಾಕೋಣ. ಈರುಳ್ಳಿ ಕೂಡ ಇದರಲ್ಲಿ ಕ್ಲೀನಾಗಿ ನೀವು ಲೈಟಾಗಿ ಸ್ವಲ್ಪ ಬ್ರೌನ್ ಆಗೋ ಮಟ್ಟ ಹುರ್ಕೊಬೇಕು. ಗಮನ ಇರಲಿ, ಸ್ವಲ್ಪ ಲೈಟಾಗಿ, ಜಾಸ್ತಿನೂ ಬೇಡ, ಲೈಟಾಗಿ ಬ್ರೌನ್ ಆಗಲಿ ಸಾಕು. ಈಗ ನೋಡಿ, ಲೈಟಾಗಿ ಸ್ವಲ್ಪ ಈರುಳ್ಳಿ ರೋಸ್ಟ್ ಆಗಿದೆ. ಈಗಿನ ಮಾಡೋಣ, ನಾವು ಟೊಮೆಟೊ ಹಾಕೋಣ. ಟೊಮೆಟೊ ಕೂಡ ಹಾಕಿದ್ದಾದ. ಈಗ ನೋಡೋಣ, ಇದನ್ನು ಈರುಳ್ಳಿ ಜೊತೆಗೆ ಒಂದು 5 ನಿಮಿಷ ಹುರ್ಕೊಂಬೋಣ. ಈಗ ನೋಡಿ, ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ ಮೂರಿನಿದೆಲ್ಲ ಈಗ ಕ್ಲೀನಾಗಿ ಸ್ವಲ್ಪ ಅರ್ಧ ಮಟ್ಟಿಗೆ ಏನಿದೆಯಲ್ಲ ಫ್ರೈ ಆಗಿದೆ. ಈಗ ನಾವು ಮಾಡೋಣ, ಇದರಲ್ಲಿ ಬದನೆಕಾಯಿ ಏನಿದೆಯಲ್ಲ, ಬ್ಯಾಂಗನ್, ಅದು ಮತ್ತು ಆಲೂಗಡ್ಡೆ ಏನಿದೆಯಲ್ಲ, 2 ಜೊತೆ ಹಾಕ್ಬಿಡೋಣ. ಜೊತೆಗೆ ಹಾಕಿ ಕ್ಲೀನಾಗಿ ಈಗ ಇದು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಇದೊಂದು 10 ನಿಮಿಷ ಮಾಡೋಣ. ಈಗ ನಾವು ಇದು ಮುಚ್ಚಿಬಿಡೋಣ. ಮುಚ್ಚಿ ಒಂದು 10 ನಿಮಿಷ ಬೇಯಿಸಿಬಿಡೋಣ. ಇದು 10 ನಿಮಿಷ ಬೇಯಲಿ. ಈಗ 10 ನಿಮಿಷ ಆಗಿದೆ. ಈಗ ಆಲೂಗಡ್ಡೆ ಮತ್ತು ಬದನೆಕಾಯಿ ಬೆಂದಿದ್ದಿಲ್ಲ ಅಂತ ನೋಡೋಣ. ಬನ್ನಿ. ಈಗ ಸ್ವಲ್ಪ ಆಲ್ರೆಡಿ ಬಂದಿದೆ ಕಾಣುತ್ತೆ ನೋಡಿ. ಬಂದಿದೆ. ಈಗೇನು ಮಾಡೋಣ, ನಾವು ಮಸಾಲೆ ಪುಡಿಗಳು ಹಾಕೋಣ. ಅವು ಏನಪ್ಪ ಅಂದರೆ ಜಾಸ್ತಿನಿಲ್ಲ, ಮನೇಲಿರುವಂಥ ಮಸಾಲನ್ನೇ ಯೂಸ್ ಮಾಡ್ತೀವಿ ನಾವು ಇದರಲ್ಲಿ. ಮೊದಲಿಗೆ ನಾವು ಸ್ವಲ್ಪ ಅರಿಶಿನ ಹಾಕೋಣ. ಸ್ವಲ್ಪ ಅರಿಶಿನ, ಆಮೇಲೆ ಸ್ವಲ್ಪ ಖಾರ ಪುಡಿ ಜಾಸ್ತಿ ಇರಲಿ ಇದರಲ್ಲಿ, ಯಾಕಂದರೆ ಖಾರ ಇದ್ರೆ ತಿನ್ನೋಕೆ ಮಜಾ ಇರುತ್ತೆ. ಬೇಕಾದರೆ ನೀವು ಕಡಿಮೆ ಬೇಕಾದರೆ ಹಾಕ್ಕೋಬೋದು. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಕಾಳು ಪೌಡ್ರು, ಆಮೇಲೆ ಸ್ವಲ್ಪ ಕಿಚನ್ ಕಿಂಗ್ ಮಸಾಲ ಹಾಕ್ತಿದ್ದೀನಿ ಇದರಲ್ಲಿ, ಆಮೇಲೆ ಸ್ವಲ್ಪ ಗರಂ ಮಸಾಲ, ಆಮೇಲೆ ಲಾಸ್ಟಿಗೆ ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಬಿಡಿ. ಉಪ್ಪು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಬೇಕಾದರೆ ಆಮೇಲೆ ಕಡಿಮೆ ಇದ್ದರೆ ಜಾಸ್ತಿ ಹಾಕ್ಕೋಬೋದು. ಜೊತೆಗೆ ಇದರಲ್ಲಿ ಸ್ವಲ್ಪ ನೀರು ಹಾಕೊಂಬೋಣ. ನೀರು ಯಾಕಪ್ಪ ಅಂದರೆ ನಾವೇನು ಪೌಡ್ರ್ ಮಸಾಲ ಹಾಕಿದ್ವಲ್ಲ, ಅದು ಒಂದು ಗುಡಕ್ಕೆ ನೀರು ಭಾಳ ಮುಖ್ಯವಾದ ಒಂದು ಕೆಲಸ ಮಾಡುತ್ತೆ. ಈಗ ನೋಡಿ, ನೀರು ಹಾಕಿದ್ರೆ ಏನಾಗುತ್ತೆ, ಮಸಾಲೆ ಎಲ್ಲ ಕಡೆ ಹೋಗುತ್ತೆ. ನೋಡಿ, ಎಲ್ಲ ಮಸಾಲೆ ಮಿಕ್ಸ್ ಆದಮೇಲೆ ಏನು ಮಾಡೋಣ, ಮತ್ತೆ ಒಂದು 10 ನಿಮಿಷ ನಾವು ಇದು ಮುಚ್ಚಿಬಿಡೋಣ. ವೀಕ್ಷಕರೇ, ಈಗ ಮತ್ತೆ 10 ನಿಮಿಷ ಆಲ್ರೆಡಿ ಆಗಿಬಿಟ್ಟಿದೆ. ಈಗ ನೋಡೋಣ ಆಲೂ ಬದನೆಕಾಯಿ ನಮ್ಮದು ರೆಡಿ ಆಗಿದ್ದೋ ಇಲ್ಲ ಅಂಥೇಳಿ ನೋಡೋಣ. ಆಲೂಗಡ್ಡೆ ಬದನೆಕಾಯಿ ಪರಿಮಳ ಅಂತರೂ ಮಸ್ತಾಗಿ ಬರ್ತಿದೆ. ಈಗ ಬೆಂದಿದ್ದಿಲ್ಲ ಅಂತ ನೋಡೋಣ, ಅಷ್ಟೇ ಸಾಕು. ನೋಡಿ, ಆಲೂಗಡ್ಡೆ ಈಗ ಆಲ್ರೆಡಿ
ಬೆಂದಿದೆ ನೋಡ್ರಿ. ಹೋದ್ರೆ ಬದನೆ ಕೂಡ ಕ್ಲೀನಾಗಿ ಆಲ್ರೆಡಿ ಬೆಂದ್ಬಿಟ್ಟಿದೆ. ಅಂದರೆ ಅರ್ಥ ಏನು, ಎಣ್ಣೆ ಕೂಡ ನೋಡಿ ಬಾರ್ಡ್ರಲ್ಲಿ ನೋಡಿ ಬಿಟ್ಟಿದೆ. ಇದರ ಅರ್ಥ ನಮ್ಮ ಪಲ್ಯ ಈಗ ರೆಡಿ ಇದೆ ಅಂತ. ಈಗ ಬನ್ನಿ, ಈಗ ನಾವು ಪ್ಲೇಟಿಂಗ್ ಮಾಡಿಕೊಂಡು ಪಟಾಪಟಾಗಿ ಟೇಸ್ಟ್ ಮಾಡೋಣ. ಈಗ ನಮ್ಮ ಆಲೂ ಬ್ಯಾಂಗನ್ ರೆಡಿಯಾಗಿದೆ. ಈಗ ಟೇಸ್ಟ್ ಮಾಡೋ ಸಮಯ. ಫಟಾಫಟಾಗಿ ಟೇಸ್ಟ್ ಮಾಡ್ತೀನಿ, ಹೇಗಿದೆ ಅಂತ ಹೇಳ್ತೀನಿ. ಹೇಳಕ್ಕೆ ಮಾತೇ ಇಲ್ಲ. ಆ ಬದನೆಕಾಯಿ ಆಲೂಗಡ್ಡೆ ಕ್ಲೀನಾಗಿ ಗೊರೆ ಬಿಟ್ಟಿದೆ. ಮತ್ತು ಆ ಮಸಾಲೆ ಜೊತೆ ಕೂಡಿ ಆ ಒಂದು ಸೆಕೆಂಡ್ ಇದೆಯಲ್ಲ ಆಲೂ ಬ್ಯಾಂಗನ್ದು, ಅದು ನೀವು ಮಾಡಿ ತಿಂದಾಗನೇ ನಿಮ್ಗೆ ಗೊತ್ತಾಗೋದು. ಮತ್ತು ಈಗ ಮಾಡೋದು ಒಂದೇ ಕೆಲಸ, ನೀವು ನಾನು ಹೆಂಗೆ ಹೇಳ್ಕೊಟ್ಟಿಲ್ಲ ಹಾಗೆ ನಿಮ್ಮ ಮನೇಲಿ ಅಡುಗೆ ಮಾಡಬೇಕು. ಇದ್ರ ಜಾಯ್ಕ ಹೇಗೆ ಅಂತೇಳಿ ನೀವು ನಮಗೆ ಕಮೆಂಟ್ಸ್ ಬಾಕ್ಸಲ್ಲಿ ಹೇಳಲೇಬೇಕು ಅಂತ ಹೇಳ್ತಾ, ಮತ್ತೆ ನಾಳೆ ಒಂದು ಹೊಸ ಅಡುಗೆ ಜೊತೆಗೆ ನಿಮ್ಮೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಪ್ರತಿ ಸಹ ಹೇಳ್ದಂಗೆ ನಗ್ತಾ ಇರ್ರಿ, ನಗಸ್ತಾ ಇರ್ರಿ, ಊಟ ಮಾಡ್ತಾ ಇರ್ರಿ, ಊಟ ಮಾಡಿಸ್ತಾ ಇರ್ರಿ ಅಂತ ಹೇಳ್ತಾ ಮತ್ತೆ ನಾಳೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.